ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 8ನೆಯ ತರಗತಿಯ ಜಮೈಕನ್ ಫ್ರೆಗ್ಮೆಂಟ್ ಅನ್ನುವಂತಹ ಪಾಠದ ಪ್ರಶ್ನೋತ್ತರ, ಅದರ ಜೊತೆಗೆ ಹಿಂದೆ ಇರತಕ್ಕಂತಹ ಎಲ್ಲ ಒಕ್ಯಾಬುಲರಿ ರಿಲೇಟೆಡ್ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಮಾಡಿದ್ದೀನಿ. ಓದ್ತಾ ನಿಮಗೆ ಇಲ್ಲಿ ಅರ್ಥ ಕೂಡ ನಾನು ಮಾಡಿಸೋ ಪ್ರಯತ್ನ ಮಾಡ್ತಾನೆ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ಭೇಟಿ ಕೊಟ್ಟಿದ್ದರೆ, ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮ್ಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗಲಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್. ಪ್ಲೀಸ್ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್, ಡೋಂಟ್ ಸ್ಕಿಪ್ ಎನಿವೇರ್. ಓಕೆ, ಪ್ರಶ್ನೋತ್ತರಗಳನ್ನ ಅರ್ಥಸಹಿತವಾಗಿ ನಿಮಗೆ ಬಿಡಿಸಿ ಹೇಳ್ತಾ ನಾನಿಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಎಲ್ಲ ನೋಟ್ಸ್ಗಳನ್ನ. ಓಕೆ, ಹಾಗಾಗಿ ನಿಮಗೆ ಎಕ್ಸಾಮ್ ಟೈಮಲ್ಲಿ ಬರೀಲಿಕ್ಕೆ, ಸ್ವಂತವಾಗಿ ಬರೀಲಿಕ್ಕೆ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್, ಸ್ಟಾರ್ಟ್ ಮಾಡೋಣ ಕ್ಲಾಸ್. ಓಕೆ, ನೋಡಿ ಇಲ್ಲಿ ಜಮೈಕನ್ ಫ್ರೆಗ್ಮೆಂಟ್ C1 ಅಲ್ಲಿ ಏನು ಕೊಟ್ಟಿದ್ದಾರೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಓಕೆ, ಫಸ್ಟ್ ಕ್ವಶನ್ ನೋಡಿ, ವೈ ವಾಸ್ ದ ಮಾರ್ನಿಂಗ್ ವಾಕ್ ಪ್ಲೆಸೆಂಟ್ ಟು ಮಿಸ್ಟರ್ A.L. ಹ್ಯಾಂಡ್ರಿಕ್ಸ್ ಅಂತ ಹೇಳಿದ್ದಾರೆ. A.L. ಹ್ಯಾಂಡ್ರಿಕ್ಸ್ ಈ ಈ ಪಾಠದ ಲೇಖಕರು. ಅವರಿಗೆ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಏನಕ್ಕೆ ಮಾರ್ನಿಂಗ್ ವಾಕ್ ಪ್ಲೆಸೆಂಟ್ ಆಗಿರ್ತದೆ ಅಂದರೆ, ಮಾರ್ನಿಂಗ್ ವಾಕ್ ಪ್ಲೆಸೆಂಟ್ ಟು ಹಿಮ್ ಬಿಕಾಸ್ ಇದು ಹಿಮ್. ಓಕೆ, ಎಲ್ ಅನ್ಕೋಬೇಡಿ, HIM, ಹಿಮ್. ಓಕೆ, ಬಿಕಾಸ್ he could see on either side red and green roofed bungalows, green lawns and gardens. ಆ ಕಾರಣಕ್ಕೆ ಅವ್ರಿಗೆ ತುಂಬ ಪ್ಲೆಸೆಂಟ್ ಆಗಿರುವಂಥದ್ದು. ಯಾಕಂದರೆ ರೆಡ್ ಗ್ರೀನ್ ಇರ್ತಕ್ಕಂತಹ ರೂಫ್ ಇರತಕ್ಕಂತಹ ಬಂಗ್ಲೋಗಳನ್ನ ನೋಡ್ತಾರೆ, ಹಚ್ಚ ಹಸಿರಾಗಿರ್ತಕ್ಕಂತಹ ಗಾರ್ಡನ್ ನೋಡ್ತಾರೆ, ಸುಂದರವಾದಂತಹ ವಾತಾವರಣ, ಬೆಳಗಿನ ವಾತಾವರಣ ಅವ್ರು ಹೋಗೋ ರೋಡಲ್ಲಿ. ಓಕೆ, ಸೊ ದ್ಯಾಟ್ ಅವ್ರಿಗೆ ಪ್ಲೆಸೆಂಟ್ ಆಗಿತ್ತು. ನೋಡಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ದ ಎಕ್ಸಸೈಸ್ ಇಸ್ ಗುಡ್ ಫಾರ್ ಮೀ ಸೇಸ್ ದ ನರೇಟರ್ ಹೇಳ್ತಾರೆ ಎಕ್ಸಸೈಸು ನನಗೆ ಬಹಳಷ್ಟು ಒಳ್ಳೆಯದು ಅಂತ. ವಾಟ್ ವಾಸ್ ದ್ಯಾಟ್ ಎಕ್ಸಸೈಸ್? ಆ ಎಕ್ಸಸೈಸ್ ಯಾವುದು ನೋಡಿ. ದ ಎಕ್ಸಸೈಸ್ ವಾಸ್ ವಾಕಿಂಗ್ ಹಾಫ್ ಅ ಮೈಲ್ ಫ್ರಮ್ ಹಿಸ್ ಹೋಮ್ ಟು ರೈಲ್ ಟ್ರ್ಯಾಕ್ಸ್ ಲೈನ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಹೀಸ್ ಹೋಮ್ ಇನ್ ದ ಈವ್ನಿಂಗ್. ಓಕೆ, ಆ್ಯಂಡ್ look at the next question, third one. What is that? ಸಾರಿ, ಕಾಣಿಸ್ಲಿಲ್ವಾ ಆನ್ಸರು? ಈಗ ಕಾಣಿಸ್ತಿದೆ ಅಂತ ಭಾವಿಸ್ತೇನೆ. ಓಕೆ, ದ ಎಕ್ಸಸೈಸ್ ವಾಸ್ ವಾಕಿಂಗ್ ಹಾಫ್ ಅ ಮೈಲ್ ಫ್ರಮ್ ಹಿಸ್ ಹೋಮ್ ಟು ರೈಲ್ ಟ್ರ್ಯಾಕ್ಸ್ ಲೈನ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಹೀಸ್ ಹೋಮ್ ಇನ್ ದ ಈವ್ನಿಂಗ್. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್, ವಾಟ್ ಡಿಡ್ ನರೇಟರ್ ನೋಟಿಸ್ ಒನ್ ಮಾರ್ನಿಂಗ್? ಒಂದಿನ ಬೆಳಗಿನ ಜಾವ ನರೇಟರ್ ಏನು ನೋಡ್ತಾರೆ? ಆನ್ಸರ್ ನೋಡಿ, ನರೇಟರ್ ನೋಟಿಸ್ಡ್ ಟೂ ಬಾಯ್ಸ್ ವರ್ಕ್ ಪ್ಲೇಯಿಂಗ್, ಇಬ್ಬರು ಹುಡುಗರು ಆಟ ಆಡೋದನ್ನು ಅವರು ನೋಡ್ತಾರೆ. ಓಕೆ, ಇನ್ ದ ಗಾರ್ಡನ್, ಒಂದು ಗಾರ್ಡನ್ನಲ್ಲಿ, ಒಂದು ಉದ್ಯಾನವನದಲ್ಲಿ, ಒಂದು ಪಾರ್ಕ್ನಲ್ಲಿ ಅವರು ಇಬ್ಬರು ಆಟ ಆಡೋದನ್ನು ನೋಡ್ತಾರೆ ಹುಡುಗರು. ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್ ಅಲ್ಲಿ ಅವರು ಗಾರ್ಡನ್ನಲ್ಲಿ ಇಬ್ಬರು ಹುಡುಗರು ಆಟ ಆಡೋದನ್ನು ನೋಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ವೈ ಡಿಡ್ ದ ಸ್ಮಾಲರ್ ಬಾಯ್ ಬಿಹೇವ್ ವೆಲ್ ಪ್ಲೇಯಿಂಗ್ ವಿತ್ ದ ಬಿಗ್ಗರ್ ಬಾಯ್? ಆನ್ಸರ್ ನೋಡಿ, ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕ್ಲಿ ಅಪ್ ಆ್ಯಂಡ್ ಡೌನ್ ಆ್ಯಂಡ್ every now and then shouted in a commanding to at his black playmate. The black boy did what he was told. Okay, ಸೊ ಇದಿಷ್ಟು ಇದರದ ಆನ್ಸರ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, C2 ಇದೆ. ಓಕೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. C2ನಲ್ಲಿ ಏನಿದೆ ನೋಡಿ, ಫಸ್ಟ್ ಕ್ವಶನ್, ವಾಟ್ ಸೈಟ್ ಸರ್ಪ್ರೈಸ್ಡ್ the narrator the next day. Okay,
ನರೇಟರ್ಗೆ ನೆಕ್ಸ್ಟ್ ಡೇ ಯಾವುದು ಸರ್ಪ್ರೈಸ್ ಆಗಿತ್ತು ಅಂತ ಕೇಳ್ತಿದ್ದಾರೆ. ಓಕೆ, ಆನ್ಸರ್ ನೋಡಿ. The next day when Arthur went to the spot where the boys were playing, now the dark boy was commanding while white anger did everything. The little dark boy was studying imperiously up and down the lawn. White boy walked objectively behind. This sight surprised the author. In a second question nodi C2 nalli, what were the two commands given by the black boy to the white boy? Okay, answer nodi. The two commands given by black boy to the white were, give me a banana and peel it for me. ಓಕೆ, ಆ ಥರ ಈ ಎರಡು ಕಮಾಂಡೋಗಳನ್ನ ಅವ್ನು ಕೊಡ್ತಿರ್ತಾನೆ, ಆದೇಶಗಳನ್ನ ಹುಡುಗ. ಓಕೆ, ನೆಕ್ಸ್ಟ್ ನೋಡಿ ಥರ್ಡ್ ಕ್ವೆಶನ್ ನೋಡಿ ಏನಿದೆ. ವೈ ವಾಸ್ ದ ವೈಟ್ ಮ್ಯಾನ್ ಸರ್ಪ್ರೈಸ್ಡ್ ಆಟ್ ದ ನರೇಟ್ಸ್ ಔಟ್ ನೋಡಿ. The white man surprised because he came to know the narrator did not know that the boys were his sons and they were brothers. Okay, in a fourth question nodi, a white man ಸರ್ಪ್ರೈಸ್ಡ್ ಆಗ್ತಾರೆ ನೋಡಿ, ಬಿಕಾಸ್ ದ್ಯಾಟ್ ಹಿ ಕೇಮ್ ಟು ನೌ ದ ನರೇಟರ್ ಡಿಡ್ ನಾಟ್. ಅವ್ರು ಏನಕ್ಕೆ ಅಂದರೆ ಅವ್ರ ನರೇಟರ್ಗೆ ಗೊತ್ತಿರಲ್ಲ ಅವರಿಬ್ಬರು ಅಣ್ಣ ತಮ್ಮಂದರು ಮತ್ತು ಒಂದೇ ತಂದೆ ತಾಯಿ ಮಕ್ಕಳು ಅಂತ ಅವರಿಗೆ ಗೊತ್ತಿರಲ್ಲ, ಹಾಗಾಗಿ ಅವ್ರು ಸರ್ಪ್ರೈಸ್ಡ್ ಆಗಿರ್ತಾರೆ. ಆ್ಯಂಡ್ ನೋಡಿ ನೆಕ್ಸ್ಟ್ ಏನಿದೆ, ವೈ ಡು ಯು ಥಿಂಕ್ ದ ನರೇಟರ್ ಸ್ಮೈಲ್ಡ್ ಆಟ್ ದ ಎಂಡ್. ಕೊನೆಗೆ ಏನಕ್ಕೆ ನರೇಟರ್ ನಗುತ್ತಾರೆ ಅಂತ ಕೇಳ್ತಾರೆ, ಅವ್ರಿಗೆ ಯಾಕೆ ನಗು ಬಂತು ಅಂತ. ಓಕೆ ನೋಡಿ ಯಾಕಂತ. The narrator thought that the white was still bossing the blacks. When he saw the play of boys for the first time, he thought about the racial discrimination the whole day. He thought next day when he found the white boy serving a dark boy, everything was clear. He came to know that it was the game that the boys were playing. He was happy when he heard that the boys were brothers. He smiled and expressed his happiness. Okay, look at the next C3 ಏನಿದೆ ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಸಮ್ ಆರ್ ಟ್ರೂ ಆ್ಯಂಡ್ ಸಮ್ ಆರ್ ಫಾಲ್ಸ್. ರೈಟ್ ಟ್ರೂ ಆರ್ ಫಾಲ್ ಇನ್ ದ ಬಾಕ್ಸ್ ಪ್ರೊವೈಡೆಡ್ ಅಗೇನ್ಸ್ಟ್ ಈಚ್ ಸೆಂಟೆನ್ಸಸ್ ಅಕಾರ್ಡಿಂಗ್ಲಿ. ಓಕೆ, ಇಲ್ಲಿ ನಿಮಗೆ ಪಾಠದಲ್ಲೇ ಇರ್ತಕ್ಕಂತಹ ಪ್ಯಾಸೇಜಸ್ನ ಇಲ್ಲೊಂದಿಷ್ಟು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಸೆಂಟೆನ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ಹಾಕಬೇಕು. ನೀವೀಗಾಗಲೇ ಪಾಠ ಕೇಳಿರ್ತೀರ ಕ್ಲಾಸಲ್ಲಿ. ಓಕೆ, ಐ ನೋ ದ್ಯಾಟ್ ನಿಮಗೆ ಇದು ಓದಿದ್ರೆ ಅರ್ಥ ಆಗ್ತದೆ. ಓಕೆ, ದ ಬಿಗ್ಗರ್ ಬಾಯ್ ವಾಸ್ ಬ್ಲ್ಯಾಕ್, ದೊಡ್ಡ ಹುಡುಗ ಬ್ಲ್ಯಾಕ್ ಇದನ್ನ ನಿಜ ಅಲ್ವಾ. ಓಕೆ, ಸೊ ಈ ಥರ ಯಾವುದು ಸರಿ ಯಾವುದು ತಪ್ಪು ಅಂತ ಇದಕ್ಕೆ ನೀವು ಟಿಕ್ ಹಾಕಬೇಕು. ಇಲ್ಲಿ ನಾನು ಹಾಕಿದ್ದೀನಿ. ಟಿ ಇದೆಲ್ಲ ಟ್ರೂ, ಎಫ್ ಇದೆಲ್ಲ ಫಾಲ್ಸ್. ಓಕೆ, ಅವರು ಬ್ರೊಕೆಟ್ ಕೊಟ್ಟಿದ್ದಾರಲ್ವ ಅದರಲ್ಲಿ ಹಾಕ್ಲಿಕ್ಕೆ ಹೇಳಿದ್ದಾರೆ. ನೀಟಾಗಿ ಇದನ್ನು ನೋಟ್ಸ್ ಬರ್ಕೊಳ್ಳಿ. ಓಕೆ, ಆ್ಯಂಡ್ C4 ಏನಿದೆ ನೋಡಿ. ಫಾರ್ ಈಚ್ ಆಫ್ ದ ಸೆಂಟೆನ್ಸಸ್ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಆ್ಯಸ್ ದ ಆನ್ಸರ್ಸ್. ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯಕ್ಕೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾವುದು ಸರಿ ಅಂತ ನೀವು ರೈಟ್ ಮಾಡಬೇಕು. ಫಸ್ಟ್ ಒಂದು ನೋಡಿ, ದ ಟೂ ಬಾಯ್ಸ್ ಇನ್ ದ ಸ್ಟೋರಿ ಆರ್. ಓಕೆ, ಈ ಕಥೆನಲ್ಲಿ ಬರತಕ್ಕಂತಹ ಇಬ್ಬರು ಹುಡುಗರು ಗುಡ್ ಫ್ರೆಂಡ್ಸ್
brothers, neighbors, classmates. Yes, second one is correct answer to these sentence. Okay, isn't it? ಈ ಕಥೆನಲ್ಲಿ ಬರ್ತಕ್ಕಂತಹ ಆ ಇಬ್ರು ಹುಡುಗರು ಅಣ್ಣ ತಮ್ಮಂದ್ರಾಗಿದ್ರು, ಸ್ವಂತ ಒಂದೇ ತಂದೆ ತಾಯಿ ಮಕ್ಕಳಾಗಿದ್ರು. ಓಕೆ, ಪಕ್ಕದ ಮನೆಯವರು ಅಲ್ಲ, ಫ್ರೆಂಡ್ಸು ಅಲ್ಲ, ಕ್ಲಾಸ್ಮೇಟ್ಸು ಅಲ್ಲ. ಓಕೆ, ದ ಕಮಾಂಡ್ಸ್ ದ್ಯಾಟ್ ದ ವೈಟ್ ಬಾಯ್ ಗೇವ್ ಟು ದ ಬ್ಲ್ಯಾಕ್ ಬಾಯ್ ವರ್. ಓಕೆ, 3 ಇನ್ ನಂಬರ್. ಥರ್ಡ್ ಒನ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೀಗೆ ಇದನ್ನು ನೀವು ನೋಟ್ಸಲ್ಲಿ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಓಕೆ, ಥರ್ಡ್ ಒನ್ ಏನಿದೆ, ದ ಬ್ಲ್ಯಾಕ್ ಬಾಯ್ ಹ್ಯಾಡ್ ಅ ಮ್ಯಾಟ್ ಆಫ್ ಕೋಸ್ ಹೇರ್ ಆನ್ ಹಿಸ್ ಹೆಡ್. ಕೋಸ್ ಮೀನ್ಸ್ ಇಲ್ಲಿ ನೋಡಿ, ರಫ್ ಆಗಿರುತ್ತೆ ಅವನ ತಲೆ, ಹೇರ್ ಅಲ್ವಾ, ಕರ್ಲಿ ಇರ್ತದೆ, ರಫ್ ಇರ್ತದೆ. ಸೊ ನೋಡಿ ನೆಕ್ಸ್ಟ್ ಏನಿದೆ, ಓನ್ಲಿ ವಿ ಗ್ರೌಂಡ್ ಅಪ್ಸ್ ಆರ್ ಸಿಲ್ಲಿ, ದ ಕ್ವೆಶನ್ ಟ್ಯಾಗ್ ಟು ದಿಸ್. ಓಕೆ, ಇಲ್ಲಿ ಕ್ವೆಶನ್ ಟ್ಯಾಗ್ ಬಂತು. ಇಲ್ಲಿ ನಿಮಗೆ ಹೋಮೋನೇಮ್ ಹೋಮೋಫೋನ್ಸ್ ಆಯಿತು, ಕ್ವೆಶನ್ ಟ್ಯಾಗ್ಗಳು ಬಂತು. ಓಕೆ, ಕ್ವೆಶನ್ ಇಲ್ಲಿ ಗ್ರಾಮರ್ ರಿಲೇಟೆಡು. ಓಕೆ, ಇಲ್ಲಿ ಆರಂಟ್ ವಿ ಆಗುತ್ತೆ ಕ್ವೆಶನ್ ಟ್ಯಾಗು. ಫಿಫ್ತ್ ಒನ್, ದ ವೈಟ್ ಬಾಯ್ ಹ್ಯಾಡ್ ಹೆಸಲ್ ಐಸ್. ಹೆಸಲ್ ಮೀನ್ಸ್ ಓಕೆ ರ್ಯಾಡಿಶ್ ಬ್ರೌನ್ ಕಲರ್ ಅಂತ, ಅವನ ಕಣ್ಣುಗಳು ಯಾವ ಥರ ಇತ್ತು ಅಂತ ಆ ವೈಟ್ ಬಾಯ್ದು. ಓಕೆ, ಇನ್ನು ಇಲ್ಲಿ C5 ಬರ್ತದೆ, ಕ್ವಶನ್ಸ್ಗಳು ಬರುತ್ತೆ. ಇಲ್ಲಿ ಒಂದು 8-9 ಕ್ವಶನ್ಸ್ಗಳಿದೆ. ಓಕೆ, ಸೊ ನೋಡಿ ಇಲ್ಲಿ ನೋಡಿ C5 ಅಲ್ಲೇನಿದೆ, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ಪಾರ್ಟ್ನರ್ಸ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್. ಓಕೆ, ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ ರೆಸ್ಪಾನ್ಸ್ ಓಕೆ ಬರೀರಿ ಅಂತ ಹೇಳಿದ್ದಾರೆ. ರೀಡ್ ಆ್ಯಂಡ್ ಡಿಸ್ಕಸ್, ಓದ್ರಿ ಮತ್ತು ಡಿಸ್ಕಸ್ ಮಾಡಿರಿ ಯುವರ್ ರೆಸ್ಪಾನ್ಸಸ್, ನಿಮ್ಮದೇ ರೆಸ್ಪಾನ್ಸಸ್ನ ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಬರೀರಿ ಅಂದಾರಿ ಕ್ವಶನ್ಸ್ನ. ಫಸ್ಟ್ ಒನ್ ಏನಿದೆ ನೋಡಿ, ವಾಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಕ್ಯಾನ್ ಯು ಮೇಕ್ ಔಟ್ ಬಿಟ್ವೀನ್ ದ 2 ಬಾಯ್ಸ್ ಅಂತ ಹೇಳಿದ್ದಾರೆ. ಆ ಇಬ್ಬರು ಹುಡುಗರಲ್ಲಿ ಇರ್ತಕ್ಕಂತಹ ಸಿಮಿಲಾರಿಟೀಸ್ ಯಾವುದು, ಹಾಗೆ ಡಿಫ್ರೆನ್ಸಸ್ ಏನು ಅಂತ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಪ್ರಶ್ನೆ ನೀವು ಇಲ್ಲಿ ನೋಡಿ ಬರ್ಕೊಳ್ಳಿ ಪುಸ್ತಕದಾಗ. ನಾನು ನೋಟ್ಸಲ್ಲಿ ಆನ್ಸರ್ಗಳನ್ನ ಮಾತ್ರ ಬರೆದಿದ್ದೀನಿ C5. ಓಕೆ, ಕ್ವಶನ್ಸ್ಗಳನ್ನ ಪುಸ್ತಕದಲ್ಲೇ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಬರ್ಕೊಳ್ಳಿ. ಆನ್ಸರ್ ನೋಡಿ ಏನಿದೆ C5 ಅಲ್ಲಿ 1ನೇ ಪ್ರಶ್ನೆಗೆ. ಸಿಮಿಲಾರಿಟೀಸ್ ಏನಿದೆ ನೋಡಿ, ಬೋತ್ ಬಾಯ್ಸ್ ವರ್ ಲಿಟಲ್, ಇಬ್ಬರು ಹುಡುಗರು ಚಿಕ್ಕವರಿದ್ರು. ಓಕೆ, ಬೋತ್ ದ ಬಾಯ್ಸ್ ವರ್ ಸ್ಟಡಿ, ಇಬ್ಬರು ಸ್ಟಡಿಯಾಗಿದ್ದರು. ಬೋತ್ ವರ್ ಡ್ರೆಸ್ಡ್ ಲೈಕ್, ಇಬ್ಬರು ಕೂಡ ಒಂದೇ ಥರ ಡ್ರೆಸ್ಸಿಂಗ್ ಹಾಕ್ಕೊಂಡಿದ್ರು, ಡ್ರೆಸ್ ಒಂದೇ ಥರ ಇತ್ತು. ಓಕೆ, ಇದು ಸಿಮಿಲಾರಿಟೀಸ್, ಹೋಲಿಕೆಗಳು ಆ ಥರ ಇತ್ತು, ಇಬ್ಬರಿಗೂ ಸೇಮ್. ಬಟ್ ಡಿಫ್ರೆನ್ಸ್ ಏನಿತ್ತು ಹಾಗಾದರೆ, ಹೋಲಿಕೆ ಇದಾದರೆ ಡಿಫ್ರೆನ್ಸ್ ಏನಿತ್ತು, 1 ವಾಸ್ 4 ಇಯರ್ಸ್ ಓಲ್ಡ್, ಅದರ್ 5. ಒಬ್ಬ ಹುಡುಗ 4 ವರ್ಷ, ಒಬ್ಬ ಹುಡುಗ 5 ವರ್ಷದ ಇದ್ದ. ದ ಬಿಗ್ಗರ್ ವಾಸ್ ಬ್ಲ್ಯಾಕ್ ವಿತ್ ಅ ಮ್ಯಾಡ್ ಆಫ್ ಕೋರ್ಸ್ ಹೇರ್ ಆನ್ ಹೀಸ್ ಹೆಡ್ ಆ್ಯಂಡ್ ಬ್ಲ್ಯಾಕ್ ಐಸಸ್ ಇತ್ತು. ಆಮೇಲೆ ಹಿ ವಾಸ್ ಡೆಫಿನೆಟ್ಲಿ ಲಿಟಲ್ ಜಮೈಕನ್ ಥರ ಅವನು ಇದ್ದ. ಓಕೆ, ದ ಅದರ್ ಬಾಯ್ ವಾಸ್ ಸ್ಮಾಲರ್, ಇನ್ನೊಬ್ಬ ಸಣ್ಣ ಹುಡುಗ ಇದ್ದ. ಹಿ ವಾಸ್ ವೈಟ್ ವಿತ್ ಎಸಲ್ ಐಸ್ ಆ್ಯಂಡ್ ಲೈಟ್ ಬ್ರೌನ್ ಹೇರ್ಸ್ ಇತ್ತು ಅವನಿಗೆ ತಲೆನಲ್ಲಿ. ಓಕೆ, ಇದು ಡಿಫ್ರೆನ್ಸಸ್ಸು, ಇದು ಸಿಮಿಲಾರಿಟೀಸ್. ಓಕೆ, ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ ಏನಿದೆ, ವಾಟ್ 3 ಕಮ್ಯಾಂಡ್ಸ್ ಡಿಡ್ ದ ಬಿಗ್ ಬಾಯ್ ಗಿವ್ ದ ಸ್ಮಾಲ್ ಬಾಯ್ ಅಂತ ಹೇಳಿದ್ದಾರೆ. ನೋಡಿ ಸೆಕೆಂಡ್ ಒನ್ಗೆ ಆನ್ಸರು ಇಲ್ಲಿ ದ 3 ಕಮ್ಯಾಂಡ್ಸ್ ದ ಬಿಗ್ ಗೇವ್ ವರ್. ಅಲ್ಲಿ ನೋಡಿ ಏನು ಕೊಡ್ತಾ ಇದ್ದ ಆ ಹುಡುಗನಿಗೆ ನೋಡಿ, ಪಿಕ್ ಅಪ್ ದ್ಯಾಟ್ ಸ್ಟಿಕ್, ಜಂಪ್ ಇನ್ ಟು ದ ಫ್ಲವರ್ಸ್ ಆ್ಯಂಡ್ ಗೆಟ್ ಮಿ ಸಮ್ ವಾಟರ್, ಈ ಥರ ಕಮ್ಯಾಂಡ್ಗಳನ್ನ ಕೊಡ್ತಾ ಇದ್ದ. ಓಕೆ, ಇನ್ನು ಥರ್ಡ್ ಕ್ವಶನ್ ನೋಡ್ರಿ, ದ ಆಥರ್ ಕುಡ್ ಫೈಂಡ್ ನೋ ಆನ್ಸರ್ಸ್ ಟು ಸೇಮ್ ಕ್ವಶನ್ಸ್, ವಿಚ್ ಆರ್ ದೋಸ್ ಕ್ವಶನ್ಸ್? ಸಿ ಪ್ಯಾರಾಗ್ರಾಫ್ 5. ಪ್ಯಾರಾಗ್ರಾಫ್ 5 ಅಂತ ಏನಕ್ಕೆ ಕೊಟ್ಟಿದ್ರು ಅಂತಂದರೆ ಅಲ್ಲಿ ಆನ್ಸರ್ ಇತ್ತು. ಸೊ ದ್ಯಾಟ್ ನೀವು ಯು ಕ್ಯಾನ್
ಸಿ ದೇರ್ ಅಂತ ಅವರು ಕೊಟ್ಟಿದ್ರು. ಓಕೆ, ಇಲ್ಲಿ ನೋಡಿ ಆನ್ಸರ್ ಏನಿದೆ. ದ ಕ್ವೆಶನ್ಸ್ ವರ್ ವೆದರ್ ಇಟ್ ವಾಸ್ ಗಿವನ್ ಆಸ್ ಅ ಬಾಯ್ ಹಿ ಹ್ಯಾಡ್ ಸೆನ್ಸ್ಡ್ his own country, he would be at the white man's back and call. If he called, sorry, if he could make differences between himself and the white boy, if he thought that he could boss over the black man, the author did not find answers to the above questions. Fourth ನೋಡಿ question, why was the narrator surprised the next morning? Next morning when the narrator came to the spot, he was surprised because the dark boy was commanding with the little white youngest did everything. The little dark boy was strutting imperiously up and down on the line, while the white youngest walked abjectly behind him. Fifth question ನೋಡಿ. How did the two boys behave while playing? The little white boy walking majestically up and down and every now and then shouted in a commanding into one at his bigger playmate. So, okay. And the little brown boy dragged on quality behind him and did what he was told. Sixth question ನೋಡಿ. What made the narrator think that the black boy could be the son of the servant or a classmate of the white boy? Notice the color, eyes and hair of the both boys. Author came to the conclusion that the black boy must be son of the servant of the white boy. The black boy obeyed the commands of the white boy and did what the white boy told him. Seventh question. What were the 2 points that the narrator wanted to clarify to the white man? Narrator wanted to clarify that the white boy was not commanding that black and the 2 boys were playing a game. He told the white man that we grown-ups were silly. 8ನೇ ಕ್ವಶನ್ ನೋಡಿ. The 2 boys, though brothers, differed in their color. What might be the reason? What might be the reason? Okay. Answer ನೋಡಿ. The reason is that though their father was a white man, their mother was